ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದ ಹಾಗೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಹಣಕಾಸು ಸಲಹೆಗಾರರನ್ನಾಗಿ ಎಲ್.ಕೆ. ಅತೀಕ್ ಅವರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿವೃತ್ತ ಹಿರಿಯ IAS ಅಧಿಕಾರಿಯಾದಂತಹ ಎಲ್.ಕೆ. ಅತೀಕ್ ಅವರನ್ನ ಹಣಕಾಸು ಸಲಹೆಗಾರರಾಗಿ, ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನೇಮಕ ಮಾಡಿಕೊಂಡಿದ್ದಾರೆ. ಸೊ ಹಣಕಾಸು ಸಲಹೆಗಾರರನ್ನಾಗಿ ಎಲ್.ಕೆ. ಅತೀಕ್ ಅವರನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೇಮಕ ಮಾಡಿದ್ದಾರೆ. ನಿವೃತ್ತ ಹಿರಿಯ IAS ಅಧಿಕಾರಿ ಇವರು. ಸೊ ಇವರನ್ನ ತಮ್ಮ ಅಡ್ವೈಸರ್ ಆಗಿ, ಫಿನಾನ್ಷಿಯಲ್ ಅಡ್ವೈಸರ್ ಆಗಿ ನೇಮಕ ಮಾಡಿಕೊಂಡಿದ್ದಾರೆ. ಎಲ್.ಕೆ. ಅತೀಕ್ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ, ಅಡ್ವೈಸನ್ನು ಮಾಡಲಿಕ್ಕೆ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಣಕಾಸಿನ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ಒಂದಷ್ಟು ಸಲಹೆಗಳನ್ನು ಕೊಡಲಿಕ್ಕೆ ಎಲ್.ಕೆ. ಅತೀಕ್ ಅವರನ್ನು ಈಗ ನೇಮಕ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ನೋಡಿ, ಫೋಟೋದಲ್ಲಿ ನಾವು ಗಮನಿಸ್ತಾ ಇದ್ದೀವಲ್ಲ, ಇವರೇ ಎಲ್.ಕೆ. ಅತೀಕ್ ಅಂತ. ಇದು ಬದಲಾವಣೆ. ಸೊ ಸಾಕಷ್ಟು ಬದಲಾವಣೆಗಳನ್ನು, ಅದು ಸರ್ಕಾರದ ಮಟ್ಟದಲ್ಲಿ, ಕಾರ್ಯಾಂಗದ ವಿಚಾರದಲ್ಲಿ, ಅಧಿಕಾರಿಗಳ ವರ್ಗದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮುಂದಿನ ಹಂತಗಳಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನಿವೃತ್ತ ಹಿರಿಯ IAS ಅಧಿಕಾರಿ ಎಲ್.ಕೆ. ಅತೀಕ್ ಅವರನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಣಕಾಸು ಸಲಹೆಗಾರರನ್ನಾಗಿ ನೇಮಕ ಮಾಡಿದ್ದಾರೆ. ಸೊ ಆ ನೇಮಕದ ಆದೇಶದ ಪ್ರತಿಯನ್ನು, ನೋಟಿಫಿಕೇಷನನ್ನು ಗಮನಿಸ್ತಾ ಇದ್ದೀವಿ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧ್ರುವ, ಈಗ ಎಲ್.ಕೆ. ಅತೀಕ್ ಅವರನ್ನು ನೇಮಕ ಮಾಡಿರ್ತಕ್ಕಂಥ ವಿಚಾರ ಅಂದರೆ ಇದು ಯಾವ ಆಯಾಮದಲ್ಲಿ ಮತ್ತು ಯಾಕೆ ಎಲ್.ಕೆ. ಅತೀಕ್ ಅವರನ್ನೇ ಅವರು ಆಯ್ಕೆ ಮಾಡ್ಕೊಂಡ್ರು? ಡೀಟೇಲ್ಸ್ ಕೊಡೋದಾದ್ರೆ. ಅತೀಕ್ ಅವರು ಈ ಹಿಂದೆ ಮುಖ್ಯವಾಗಿ ಹಣಕಾಸಿನ ಇಲಾಖೆಯಲ್ಲಿ ಕೆಲಸವನ್ನ ಮಾಡಿದ್ರು, ಸಾಕಷ್ಟು ಅನುಭವವನ್ನ ಕೂಡ ಹೊಂದಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಅತ್ಯಾಪ್ತರು. ಅದೇ ಒಂದು ಕಾರಣಕ್ಕಾಗಿ ಎಲ್.ಕೆ. ಅತೀಕ್ ಅವರನ್ನ ಈಗ ಸದ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಹಣಕಾಸು ಸಲಹೆಗಾರರಾಗಿ ನೇಮಕವನ್ನ ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಈ ಹಣಕಾಸು ವಿಚಾರದಲ್ಲಿ ಸಾಕಷ್ಟು ಜ್ಞಾನ ಇರಬೇಕು, ಅದ್ರ ಬಗ್ಗೆ ಹಿಂದೆ ಕೆಲಸ ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಇವರು ಅಲ್ಲದೆ ಬಿಸ್ನೆಸ್ ಕಾರಿಡಾರ್ ಅಲ್ಲಿ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಏನಿದೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಮಹತ್ವಾಕಾಂಕ್ಷೆ ಯೋಜನೆ, ಅದರಲ್ಲಿ ಕೂಡ ಚೇರ್ಮನ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಅಲ್ಲದೆ ಆರ್ಥಿಕವಾಗಿ ಹಣಕಾಸು ಸಲಹೆಗಾರರಾಗಿ ಇವರು ನೇಮಕ ಆಗಿರುವಂತದ್ದು ಕೂಡ ಇದೊಂದು ಸಾಕಷ್ಟು ಅನುಭವ ಇರುವಂತಹ ವ್ಯಕ್ತಿ, ಹಿರಿಯ ಅಧಿಕಾರಿಯಾಗಿದ್ರು, ಉನ್ನತ ಹುದ್ದೆಯಲ್ಲಿ ಕೆಲಸವನ್ನ ಕೂಡ ಮಾಡಿದ್ರು. ಸದ್ಯ ಈಗ ಅವರು ರಿಟೈರ್ಡ್ ಆಗಿದ್ದಾರೆ. ಅವರನ್ನ ಮುಂದುವರಿಸ್ಕೊಳ್ಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ನಿರ್ಧಾರವನ್ನ ಮಾಡಿದ್ದಾರೆ. ಅಲ್ಲದೆ ಅವರು ಅತೀಕ್ ಅವರು ರಿಟೈರ್ಡ್ ಆದ್ರೂ ಕೂಡ ಅವರನ್ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಚೇರ್ಮನ್ ಆಗಿ ಕೂಡ ನೇಮಕವನ್ನ ಮಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಈಗ ಅದರ ಮುಂದುವರೆದ ಭಾಗವಾಗಿ ಅವರಿಗೆ ಹಣಕಾಸು ಸಲಹೆಗಾರರಾಗಿ ಈಗ ನೇಮಕವನ್ನ ಮಾಡಿಕೊಂಡಿದ್ದಾರೆ. ಶಿವು. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.